ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 3ನೇ ಸುತ್ತಿನಲ್ಲಿ ವಿಶೇಷ ವರ್ಗದ ಅರ್ಹ ಅಭ್ಯರ್ಥಿಗಳಿಗೆ 6ನೇ ತರಗತಿಗೆ ನೇರವಾಗಿ ದಾಖಲಾತಿಯನ್ನು ಪಡೆಯಲು ಕ್ರೈಸ್ ವೆಬ್ಸೈಟ್ನಲ್ಲಿ ಅವಕಾಶವನ್ನು ಕಲ್ಪಿಸುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈಗ ನೋಡಿ, ಈಗ ನೀವು ಈ ಒಂದು ವೆಬ್ಸೈಟ್ನ ಒಂದು ಲಿಂಕನ್ನು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ನೇರವಾಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೇರವಾಗಿ ಈ ಒಂದು ಪೇಜಿಗೆ ನೀವು ಓಪನ್ ಆಗ್ತದೆ ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಸರಿ, ಇದನ್ನು ಕ್ಲಿಕ್ ಮಾಡಿ ಜಸ್ಟ್ ವೆಯ್ಟ್ ಮಾಡಿ. ಓಕೆ, ಇಲ್ಲಿ ಲೋಡ್ ಆಗ್ತಾಯಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಮೊರಾರ್ಜಿ ಹಾಗೆ ಆದರ್ಶ ವಿದ್ಯಾಲಯದ ಬಗ್ಗೆ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ದರೆ, ನಿಮಗೆ ಸಾಧ್ಯವಾದಷ್ಟು ನಿಮಗೆ ಅದನ್ನು ಅಪ್ಡೇಟ್ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಸಾಕಷ್ಟು ವೀಡಿಯೋಸ್ಗಳನ್ನು ಸಹ ಮಾಡಿರುವಂಥದ್ದು. ಈಗ ನೋಡಿ, ಈಗ ಓಪನ್ ಆಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದೆ. ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ BR ಅಂಬೇಡ್ಕರ್, ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀ ನಾರಾಯಣ ಗುರು, ಮಾಸ್ತಿ ವೆಂಕಟೇಶ, ಈ ಥರ ಒಂದು ಶುಲ್ಕರಹಿತ ಸಂಪೂರ್ಣ ಉಚಿತ ವಿಶೇಷ ವರ್ಗದ ಮಕ್ಕಳಿಗೆ ಮಾತ್ರ. ನೆನಪಿಟ್ಕೊಳ್ಳಿ, ಇದು ವಿಶೇಷ ವರ್ಗದ ಮಕ್ಕಳಿಗೆ ಮಾತ್ರ. ಹಾಗಿದ್ರೆ ಆ ವಿಶೇಷ ವರ್ಗದ ಮಕ್ಕಳುಗಳು ಯಾರಂತ ನೋಡಿ, ಅಂದರೆ ಯಾವೆಲ್ಲ ಮಗು ಒಂದು ವಿಶೇಷ ವರ್ಗದ ಇದರೊಳಗೆ ಅಡಿಯಲ್ಲಿ ಬರ್ತಂತ ನೋಡಿ. ಇಲ್ಲಿ ಸಫಾಯಿ ಕರ್ಮಚಾರಿ ಮಕ್ಕಳು, ಚಿಂದಿ ಆಯುವರ ಮಕ್ಕಳು, ಈ ಥರ ಇದೆಲ್ಲ ಏನಿದಾವಲ್ಲ, ಇವೆಲ್ಲ ಒಂದು ವಿಶೇಷ ವರ್ಗದ ವಿದ್ಯಾರ್ಥಿಗಳ ಒಂದು ಗುಂಪಿನಲ್ಲಿ ಬರುವಂಥವು. ಹಾಗೆ ನೀವು ಸಹ ಒಂದು ವಿಶೇಷ ವರ್ಗದ ವಿದ್ಯಾರ್ಥಿಗಳ ಒಂದು ಗುಂಪಿನಲ್ಲಿ ಬರುವಂಗಿತ್ತಂದ್ರೆ ನಿಮಗೆ ಈ ಒಂದು ಅವಕಾಶ ಇರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಈ ಒಂದು ಫಾರ್ಮ್ ಬಗ್ಗೆ ನೋಡೋದಾದರೆ ನಿಮ್ಮ ಒಂದು STS ಸಂಖ್ಯೆನ ಇಲ್ಲಿ ಹಾಕಬೇಕು. STS ಸಂಖ್ಯೆ ಹಾಕಿ ಇಲ್ಲಿ ನಿಮ್ಮ ಇಲ್ಲಿ ಏನು ಇದನ್ನು ಕೇಳ್ತಾ ಹೋಗುತ್ತೆ ನೀವು ಅದನ್ನು ಸರಿಯಾಗಿ ಟಿಕ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಕ್ಯಾಂಡಿಡೇಟ್ ನೇಮ, ಲಿಂಗ, ಹುಟ್ಟಿದ ದಿನಾಂಕ, ಪ್ರವರ್ಗ ಇವೆಲ್ಲ ಇದೆ. ಮೊಬೈಲ್ ಸಂಖ್ಯೆ, ತಂದೆ ಹೆಸರು, ಈ ಥರ ಇದೆ. ಇದೆಲ್ಲ ನಿಮಗೆ ಅಲ್ಲಿ ಕಂಪ್ಯೂಟರ್ ಅಂದರೆ ಶಾಲೆಯಲ್ಲಿ ಯಾವ ಥರ ಹಾಕಿರ್ತಾರೋ ಆಟೋಮೆಟಿಕ್ಕಾಗಿ ಅದು ಜನರೇಟ್ ಆಗ್ತದೆ. ಹಾಗಾಗಿ ನಿಮ್ಮ STS ನಂಬರು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡುವಂಥದ್ದು 25ರಿಂದ 50 KB ಒಳಗೆ ಇರುವಂಥ ಫೋಟೋನ ಅಪ್ಲೋಡ್ ಮಾಡುವಂಥದ್ದು. ಅಭ್ಯರ್ಥಿಯ ನೇರ ದಾಖಲಾತಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ವಿವರವನ್ನು ದಾಖಲಿಸುವವರು ವಸತಿ ಶಾಲೆಗೆ ದಾಖಲಾಗುವ ಸಮಯದಲ್ಲಿ ತಪ್ಪದೇ ಅಗತ್ಯ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಅಂತ ಇದೆ. ಅಂದರೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಅವರಿಗೆ ಕೊಡುವಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಮ ಯಾವ ಕ್ಯಾಟಗರಿಗೆ ಬರ್ತೀರಿ, ಯಾವ ಗುಂಪಿಗೆ ವಿಶೇಷ ವರ್ಗಕ್ಕೆ ಬರ್ತೀರಂತ ನೀವು ಸೆಲೆಕ್ಟನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಮಾಡಿದ್ಮೇಲೆ ನಿಮ್ಮ ಮಾಹಿತಿ ಸ್ವಂತ ಜಿಲ್ಲೆ ಇರ್ಬೋದು, ಸ್ವಂತ ತಾಲೂಕು, ವಸತಿ ಶಾಲಾ ತಾಲೂಕು, ಹೀಗೆ ಈ ಥರ ಎಲ್ಲ ಮಾಹಿತಿ ಬರುತ್ತೆ. ಹಾಗೆ ಇಲ್ಲಿ ಮುಖ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ, ಇದು ನೋಡಿ. ಓಕೆ, ವಿಶೇಷ ವರ್ಗದ ಮಕ್ಕಳಿಗೆ ಆಯೋಜಿಸಿರುವ 6ನೇ ತರಗತಿಗೆ ನೇರ ಪ್ರವೇಶಾತಿಯು ಸಂಪೂರ್ಣ ಉಚಿತವಾಗಿದ್ದು, ಪೋಷಕರು ಯಾವುದೇ ರೀತಿಯ ಶುಲ್ಕವನ್ನು ಭರಿಸುವಂತಿಲ್ಲ. ಯಾವುದೇ ಮೂಲ ದಾಖಲೆಗಳು ಲಭ್ಯವಿಲ್ಲದಿದ್ದಲ್ಲಿ ಅಭ್ಯರ್ಥಿಯ ಸಲ್ಲಿಸಬೇಕಾದ ಸ್ವಯಂ ಘೋಷಣೆ ನಮೂನೆ ಸಹ ಇರ್ತದೆ. ಅಂದರೆ ಒಂದು ವೇಳೆ ನಿಮಗೆ ಡಾಕ್ಯುಮೆಂಟ್ಸ್ ಕೊಡಲಿಕ್ಕೆ ಲೇಟ್ ಆಯಿತು ಅಂತಂದರೆ ಡಿಕ್ಲರೇಷನ್ ಕೊಡಲಿಕ್ಕೆ ಫಾರ್ಮ್ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅವರಿಗೆ ಸಲ್ಲಿಸುವಂಥದ್ದು. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಯು ಎಲ್ಲ ಪೂರಕ ಮೂಲ ದಾಖಲೆಗಳನ್ನು ಹೊಂದಿರುವವರು ಪ್ರವೇಶಾತಿ ಸಮಯದಲ್ಲಿ ತಪ್ಪದೇ ವಸತಿ ಶಾಲಾ ಪ್ರಾಂಶುಪಾಲರಿಗೆ ಸಲ್ಲಿಸುವುದು. ನೀವು ಏನು ಡಾಕ್ಯುಮೆಂಟ್ಸನ್ನು ನೀವು ಏನು ಮೀಸಲಾತಿರ್ಬೋದು ಅಥವಾ ಕ್ಯಾಸ್ಟ್ ಇನ್ಕಮ್ ಇರ್ಬೋದು, ನೀವು ಎಲ್ಲ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಮಾಡಿದಂಥ ಇದನ್ನೆಲ್ಲ ನೀವು ಅಲ್ಲಿ ಅವರಿಗೆ ಅಲ್ಲಿ ಶಾಲೆಯ ಸಂಬಂಧಪಟ್ಟಂಥ ಪ್ರಾಂಶುಪಾಲರಿಗೆ ನೀವು ಅಡ್ಮಿಷನ್ ಸಂದರ್ಭದಲ್ಲಿ ಎಲ್ಲ ಜೆರಾಕ್ಸ್ಗಳನ್ನು ನೀವು ಅವರಿಗೆ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗೆ ವಿದ್ಯಾರ್ಥಿಗಳು ಇದರ ಬಗ್ಗೆ ಏನಾದರೂ ನಿಮಗೆ ಅಪ್ಡೇಟ್ಸ್ ಗೊತ್ತಿದ್ದರೆ ತಕ್ಷಣ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿಯನ್ನು ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳ ಆನ್ಲೈನ್ ಕೋಚಿಂಗ್ ಇರ್ಬೋದು ಅಥವಾ ನೋಟ್ಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್.